ಇರಾನ್ ಮತ್ತು ಇಸ್ರೇಲ್ನ ಈ ಸಂಘರ್ಷ ಎಲ್ಲಿಯವರೆಗೂ ಅನ್ನೋ ಪ್ರಶ್ನೆಯನ್ನ ಯುದ್ಧ ಆರಂಭ ಮಾಡಿದವರಿಗೆ ಗೊತ್ತಿಲ್ಲ. ಲೆಬನಾನ್ ಮೇಲೆ ಇಸ್ರೇಲ್ ಮುಗಿಬಿದ್ದಿದೆ. ಲೆಬನಾನ್ನ ಒಂದಷ್ಟು ಪ್ರದೇಶಗಳನ್ನ ಗುರಿಯಾಗಿಸಿ ಅಟ್ಯಾಕ್ ನಡೆಸಿದೆ. ಅದರಲ್ಲೂ ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿರುವಂತಹ ಅಟ್ಯಾಕ್, ಇಸ್ರೇಲ್ ದಾಳಿಗೆ ಒಟ್ಟು 12 ವೈದ್ಯಕೀಯ ಸಿಬ್ಬಂದಿಗಳ ಬಲಿಯಾಗಿದೆ, ಸಾವಾಗಿದೆ. ಲೆಬನಾನ್ನಲ್ಲಿ ಆಗಿರುವಂತಹ ಇಸ್ರೇಲ್ನ ಅಟ್ಯಾಕ್ ಇದು. ಸೊ ಅದು ಆಸ್ಪತ್ರೆನ ಅಥವಾ ವೈದ್ಯರು ಉಳ್ಕೊಂಡಿರ್ತಕ್ಕಂತಹ ಕಟ್ಟಡನ, ಅದರ ವಿವರಣೆಗಳು ಸಿಗಬೇಕಾಗಿದೆ. ಆದರೆ ಈ ದಾಳಿಯಿಂದಾಗಿ 12 ಮಂದಿ ವೈದ್ಯರು ಬಲಿಯಾಗಿದ್ದಾರೆ ಎನ್ನುವಂತಹ ವಿವರಣೆಗಳು ಲಭ್ಯವಾಗ್ತಾ ಇದೆ. ಬೃಹತ್ ಕಟ್ಟಡಗಳು, ಐತಿಹಾಸಿಕ ಕಟ್ಟಡಗಳು, ಹಾಗೆಯೇ ವಿಮಾನ ನಿಲ್ದಾಣ, ತೈಲ ಘಟಕಗಳು ಇತ್ಯಾದಿ ಇವರುಗಳ ಟಾರ್ಗೆಟ್ ಆಗಿದೆ. ಸ್ಪೆಷಲಿ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿ ನಡೆಸ್ತಾ ಇರುವಂತಹ ದಾಳಿಯಲ್ಲಿ ಹಲವು ರೀತಿಯ ಹಾನಿಯನ್ನ ಅನುಭವಿಸಬೇಕಾದಂತಹ ಮೂಲಭೂತ ಸೌಕರ್ಯಗಳೆಲ್ಲವೂ ಕೂಡ ಸರ್ವನಾಶ ಆಗಿರೋದನ್ನು ಕೂಡ ಗಮನಿಸಬಹುದಾಗಿದೆ. ಲೆಬನಾನ್ನಲ್ಲಿ ಈಗ ಇಸ್ರೇಲ್ ಮತ್ತಷ್ಟು ಅಟ್ಯಾಕ್ ಅನ್ನು ತೀವ್ರಗೊಳಿಸಿದರ ಪರಿಣಾಮವಾಗಿ ಕಟ್ಟಡವೊಂದರಲ್ಲಿದ್ದಂತಹ ವೈದ್ಯರು ಬಲಿಯಾಗಿದ್ದಾರೆ.